ಕಂಪ್ಲೇಂಟ್ ಮಾಡಿದ್ರು ಇವ್ರದ್ದು ಬುದ್ಧಿ ಇದೆ. ನಾನು ನದಿಯಲ್ಲಿ ನಿಂತಿದ್ದೇನೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಅಲ್ಲ. ಇದು ಉಜಿರೆಯ ರಸ್ತೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಈ ಗಾಡಿಗಳೆಲ್ಲ ದೋಣಿಗಳಂತೆ ತೇಲ್ತಾ ಬರ್ತಾ ಇದೆ ಅನ್ನೋದೇ ವಿಶೇಷ ಅಂತಾನೆ ಹೇಳ್ಬೋದು. ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ 1-2 ದಿನದ ಜೋರಾದ ಮಳೆಗೆ ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ಈ ಸಂಚಾರ ಮಾಡುವವರಿಗೆ ಯಾವ ರೀತಿ ಅನುಕೂಲ ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವೇ ನೋಡ್ತಾ ಇದ್ರೆ ಈ ಎಲ್ಲಾ ಕಡೆ ಕೂಡ ಈ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಸಂಪೂರ್ಣವಾಗಿ ಆ ರೋಡ್ ಏನಿದೆ, ರಸ್ತೆ ಏನಿದೆ ಮುಚ್ಚಿ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸ್ಕೂಟಿಗಳಲ್ಲಿ ಬರೋರು ಅಥವಾ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಬರುವಂತಹ ಎಲ್ರಿಗೂ ಕೂಡ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈಗ ಚಾರ್ಮಾಡಿಯಿಂದ ಆಗಿರ್ಬೋದು ಅಥವಾ ಉಜಿರೆಯಿಂದ ಯಾವ್ದಾದ್ರು ಎಲ್ಲಾದ್ರೂ ಮಂಗಳೂರಿಗೆ ಯಾರಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ರಸ್ತೆ, ಇದೇ ಮುಖ್ಯ ರಸ್ತೆ ಆಗಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅವರು ಈ ಒಂದು ರಸ್ತೆಯ ಬಗ್ಗೆ ಅವರ ಒಂದು ಗಮನವನ್ನ ಇಡ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖ್ಯವಾಗಿ ನೀವೇ ನೋಡ್ತಾ ಇದ್ದೀರಾ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇದು ಈ ವರ್ಷದ ಕತೆ ಅಲ್ಲ, ಹೋದ ವರ್ಷ ಕೂಡ ಇದೇ ಕತೆ ಇಲ್ಲಿ ಆಗಿರುವಂತದ್ದು. ಆದ್ರೆ ಯಾವುದೇ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಇಲ್ವಾ. ಈಗ ನೀವೇ ನೋಡ್ತಾ ಇದ್ದೀರಾ ಎಲ್ಲಾ ಕಡೆ ಕೂಡ ಯಾವ ರೀತಿಯಾಗಿ ನೀರಿನಿಂದ ಆವೃತವಾಗಿದೆ ಅಂತ. ಗಾಡಿಗಳು ಒಂದರ ಮೇಲೆ ಒಂದು ಬರ್ತಾನೆ ಇದೆ. ಎಷ್ಟು ಗಾಡಿಗಳು ವಾಹನಗಳು ಸಂಚಾರ ಮಾಡ್ತಾ ಇದ್ರು ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಸಮಸ್ಯೆಗಳಾಗಿದೆ ಅನ್ನೋದನ್ನ ಕಣ್ಣಾರೆ ಕಂಡಿದ್ದಾರೆ. ಸಮಸ್ಯೆಗಳು ಏನು ಅಂತ ಅವ್ರ ಬಳಿಗೆ ನಾವು ಕೇಳೋಣ. ನಮಗೆ ಡಿಗ್ರಿವರೆಗೆ ರಜೆ ಬೇರೆ ಇದೆ. ಈ ರೋಡಲ್ಲಿ ಕಾಲೇಜಿಗೆ ಹೋದ್ರೆ ನಾವು ಕ್ಲಾಸಲ್ಲಿ ದೂರಕ್ಕೆ ಮೊದಲೇ ಆಗಲ್ಲ. ಮತ್ತೆ ಕೆಲವೊಂದು ಸರ್ತಿ ಗಾಡಿಗಳು ಬಂದು ಇಲ್ಲಿ ಬ್ಲಾಕ್ ಆಯ್ತು. ಅದೊಂದು ಕಾರ್ ಬಂದು ಬ್ಲಾಕ್ ಆಗಿ ಮತ್ತೆ ಇವರೇ ಸ್ಟೂಡೆಂಟ್ಸೇ ಕಾರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ? ನಡ್ಕೊಂಡು ಡೈಲಿ ಹೀಗೆ ಇರ್ತದೆ. ನಾವು ಓಡಾಡುವಾಗ ಯಾರು ಸ್ಲೋ ಹೋಗಲ್ಲ ಗಾಡಿಯವರು, ಎಲ್ಲ ಮೈಗೆಲ್ಲ ಹಾಕೊಂಡಿದ್ದಾರೆ. ನಾವು ಕಾಲೇಜಿಗೆ ಹೊರಟಿರೋದು ಇಲ್ಲ ಸಂತೆ ಹೊರಟಿರೋದು ಗೊತ್ತಾಗಲ್ಲ, ಆ ಥರ ಹಾಕೊಂಡು ಹೋಗ್ತಾರೆ. ನಮಗೆ ಓಡಾಡೋಕೆ ತುಂಬ ಕಷ್ಟ ಆಯ್ತದೆ. ಈ ಚರಂಡಿ ವ್ಯವಸ್ಥೆ ಇದೆ ಇಲ್ಲ, ಇಲ್ಲಿ ನೋಡಿಲ್ಲ ಅಲ್ಲಿ ನಮಗೆ ಎಲ್ಲ ನೀರು ಬರ್ತದೆ, ತುಂಬ ಪ್ರಾಬ್ಲಮ್ ಆಗ್ತದೆ. ಈ ಥರ ಆದರೆ ನಮಗೆ ಕಾಲೇಜಲ್ಲಿ ಓದೋಕ್ಕೂ ಮನಸ್ಸು ಬರೋದಿಲ್ಲ. ಆ ಥರದಿಂದ ತುಂಬ ಪ್ರಾಬ್ಲಮ್ ಆಗ್ತದೆ. ಸಾರ್ವಜನಿಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ಪಾದಚಾರಿಗಳಾಗಿರ್ಲಿ ಅಥವಾ ವಾಹನಸ್ಥರಾಗಿರ್ಲಿ ಎಲ್ರಿಗೂ ಕೂಡ ಸಮಸ್ಯೆಯಾಗಿ ಪರಿಣಮಿಸಿರುವಂತಹ ಈ ಒಂದು ರಸ್ತೆ ಮುಖ್ಯವಾಗಿ ಪ್ರಮುಖ ರಸ್ತೆ ಅಂತಾನೆ ಹೇಳ್ಬೋದು. ಈ ರಸ್ತೆ ಈ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಇದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಿಲ್ಲ ಅಂದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡದಾಗಿ ಕಾಡ್ತಾ ಇದೆ. ಬೆನಕ ಕಡೆಯಿಂದ ಬರುತ್ತಿರುವಂತಹ ರಸ್ತೆ ಯಾವ ಪರಿಸ್ಥಿತಿ ಆಗಿದೆ, ಸಂಪೂರ್ಣವಾಗಿ ರೋಡಲ್ಲಿ ನೀರು ತುಂಬಿಕೊಂಡಿದೆ. ಆದ್ರೆ ಇದನ್ನ ಸಮಸ್ಯೆ ಅನುಭವಿಸ್ತಾ ಇರುವಂತದ್ದು ಉಜಿರೆ ಮಂಗಳೂರು ಕಡೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಅಂತಾನೆ ಹೇಳ್ಬೋದು. ಈಗ ಉಜಿರೆಯ ಸಾರ್ವಜನಿಕರು ನಮ್ ಜೊತೆಗೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಇದ್ರ ಬಗ್ಗೆ ನಾನು ಈ ಒಂದು 5 ವರ್ಷ ಮುಂಚೆನೆ ಕಂಪ್ಲೇಂಟ್ ಮಾಡಿದ್ದೇನೆ. ಇದು ಆಲ್ರೆಡಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದೆ. ಯಾಕಂದ್ರೆ ಆ ತೋಡು, ಅಲ್ಲಿ ನೀರು ಹೋಗುವ ತೋಡು ಉಂಟಲ್ಲ, ಅದು ಅಲ್ಲಿ ಕಸ ತುಂಬಿ ಅದನ್ನು ಕ್ಲೀನ್ ಮಾಡ್ತಾ ಇಲ್ಲ. ಪಂಚಾಯತ್ನವರು ಮಳೆ ಬರುವಾಗ ಮಾತ್ರ ಇಲ್ಲಿಗೆ ಬರ್ತಾರೆ, ಬಾಕಿ ಟೈಮ್ ಅಲ್ಲಿ ಯಾರು ಬರೋದಿಲ್ಲ. ಇಲ್ಲಿ ನೀರೆಲ್ಲ ಹೋಗು, ನಿಜವಾದ ತೋಡಿದ್ದು ನೀರು ಹೋಗುದು, ಅದು ಅಲ್ಲಿ ಬ್ಲಾಕ್ ಆಗಿದೆ. ಮಿಡ್ಲಲ್ಲಿ ಕ್ರಾಸಿಂಗ್ ಬ್ಲಾಕ್ ಆಗಿದೆ, ಅದನ್ನು ಕ್ಲೀನ್ ಮಾಡೋದಿಲ್ಲ ಇವರು. ವರ್ಷಕ್ಕೆ ಮಳೆ ಬರುವಾಗ ಎಲ್ಲ ಬಂದಿಲ್ಲ, ಒಂದ್ಸಲ 10 ಜನ ಬರ್ತಾರೆ, ನಿಂತ್ಕೊಳ್ತಾರೆ, ಹೋಗ್ತಾರೆ ಅಷ್ಟೇ. ಮತ್ತೆ ಕ್ಲೀನ್ ಮಾಡುವವರು ಯಾರಿಲ್ಲ. ಹೀಗೆ ತುಂಬಿಕೊಂಡು ಹೋಗ್ತಾ ಇದೆ. ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಇವ್ರದ್ದು ಬುದ್ಧಿ ಇದೆ. ಮಳೆ ಬರುವಾಗ ಮಾತ್ರ ಇಲ್ಲಿದ್ದು ಜನದ ಪ್ರಾಬ್ಲಮ್ ನೆನಪಾಗುದು. ಬಂದ್ರೆ ಸಹ ನೋಡ್ಲಿಕ್ಕೆ ಮಾತ್ರ, ಫೋಟೋ ತೆಗಿಲಿಕ್ಕೆ ಮಾತ್ರ ಬರುದು. ಅಂದ್ರೆ ಎಲ್ಲ ಸೆಲ್ಫಿ ತೆಗೆದ್ರು ಹೋಗಿ ಪೇಪರ್ ಅಲ್ಲಿ ಹಾಕಿದ್ರು, ನಾವು ಬಂದಿದ್ದೇವೆ ಮಾಡಿದ್ದೇವೆ ಅಂತ. ಆ ಮಾಡುವವರು ಯಾರಿಲ್ಲ ಇಲ್ಲಿ. ಈಗ ಇಷ್ಟು ಬಾರಿ ರಿಪೀಟ್ ಆಗ್ತಾ ಇದೆ, ಇದೇ ಪರಿಸ್ಥಿತಿ ರಿಪೀಟ್ ಆಗ್ತಾ ಇದೆ ಪ್ರತಿ ವರ್ಷ. ಜಾಸ್ತಿ ಆಯ್ತು ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ. 10 ವರ್ಷದಿಂದ ಕೂಡ ಇದೇ ಸಮಸ್ಯೆಯನ್ನ ಇಲ್ಲಿನ ಸಾರ್ವಜನಿಕರು ಅನುಭವಿಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ವಾ? ಇಲ್ಲಿ MLA ಸಹ ಬಂದ್ರು, 1-2 ಸಲ ಬಂದ್ರು, ಹೋದ್ರು ಅಷ್ಟೇ. ಬೇರೆ ಏನ್ ಕೆಲಸ ಏನಿಲ್ಲ, ಇದೆ ಜೀರೋ. ಹೀಗೆ ಬರ್ತಾ ಹೋಗ್ತಾ ಉಂಟು ಅಷ್ಟೇ. ಈಗ ಇಲ್ಲೇ ಪ್ರಯಾಣಿಕರು ಇದ್ದಾರೆ, ವಾಹನ ಚಾಲಕರು ಕೂಡ ಇದ್ದಾರೆ. ಆಟೋ ಚಾಲಕರ ಹತ್ರ ನಾವೀಗ ಮಾತಾಡ್ಸ್ತಾ ಇದ್ದೇವೆ. ಅವರಿಗೆ ಏನ್ ಅನಿಸ್ತಾ ಇದೆ ಈ ಒಂದು ಪರಿಸ್ಥಿತಿ, ಇಷ್ಟು ಮಳೆಗಾಲದಲ್ಲಿ ಇಷ್ಟು ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಗೇನು ಬರ್ಲಿಕ್ಕೆ ಆಗುದಿಲ್ಲ, ರೋಡಲ್ಲಿ ಭಾರಿ ಕಷ್ಟದಲ್ಲಿ ಇಡುವುದು, ಬರ್ಲಿಕ್ಕೆ ಆಗುದಿಲ್ಲ ನಮಗೆಲ್ಲ. ಈ ರೋಡಲ್ಲಿ ಹೇಗೆ ಬರ್ತದೆ, ಕಷ್ಟ ಆಗ್ತಾ ಇದೆ. ಯಾರು ಈ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಯಾರು ಬರುದಿಲ್ಲ, ಎಷ್ಟು ಪರಿಹಾರ ಹೇಳಿದ್ರು ಬರುದಿಲ್ಲ ಯಾರು ಸಹ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.